ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಂಗೀತಾಳ ಮನೆ ಪಾಠ ಯೂಟ್ಯೂಬ್ ಚಾನಲ್. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಬೇಸಿಕ್ಸ್ ಕ್ಲಾಸ್. ಸೊ ನಾನು ಬೇಸಿಕ್ಸ್ ಕ್ಲಾಸಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ಇಂಡಿಯನ್ ನಂಬರ್ ಸಿಸ್ಟಮ್ ಬಗ್ಗೆ ಹೇಳಿದ್ದೆ. ಹಾಗೆ ನಂಬರನ್ನು ಕೊಟ್ಟು ನಂಬರ್ ನೇಮ್ ಬರೀರಿ ಅಂದರೆ ಹೇಗೆ ಬರೆಯೋದು, ಅದೇ ರೀತಿ ನಂಬರ್ ನೇಮನ್ನು ಕೊಟ್ಬಿಟ್ಟು ನಂಬರ್ ಹೇಗೆ ಬರೆಯೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಎಗೇನ್ ಫಾರ್ ಸಮ್ ಟೈಮ್ ಐ ವಿಲ್ ಶಿಫ್ಟ್ ಬ್ಯಾಕ್ ಟು ಜಾಮಿಟ್ರಿ. ಸೊ ನಾನು ಜಸ್ಟ್ 3D ಶೇಪ್ಸ್ 2D ಶೇಪ್ಸ್ ಬಗ್ಗೆ ಮಾತಾಡಿದ್ದೆ. ಅವುಗಳಲ್ಲಿ ಬರುವಂತಹ ಆ ಶೇಪ್ಸಿನ ಪ್ರಾಪರ್ಟೀಸ್ ಏನಾಗಿ ಬರುತ್ತೆ ಅನ್ನೋದನ್ನು ನೋಡಿದ್ದೆ. ಸೊ ಇವತ್ತು ಮತ್ತೆ ನಾನು ಸ್ವಲ್ಪ ಹಿಂದಕ್ಕೆ ಬರ್ತೀನಿ. ಈ 3D ಅಥವಾ 2D ಶೇಪ್ಸ್ಗಿಂತ ಮುಂಚೆ ನಮಗೆ ಕಲಿಬೇಕಾಗಿರೋದು ಓಕೆ ಅಬೌಟ್ ಲೈನ್ ಸೆಗ್ಮೆಂಟ್ಸ್, ಅದೇ ರೀತಿ ರೇಸ್, ಆ್ಯಂಗಲ್ಸ್ ಆದಮೇಲೆ ಆ್ಯಕ್ಚುಲಿ 2D ಶೇಪ್ ಹೇಳಬೇಕಿತ್ತು, ಬಟ್ ಇಟ್ಸ್ ಓಕೆ, ಇವಾಗ ಕಲಿತು ಏನೂ ಲಾಸ್ ಇಲ್ಲ. ಸೊ ನಾನು ಜಾಮಿಟ್ರಿನ ತಿಳ್ಕೊಳಕ್ಕಿಂತ ಮುಂಚೆ ಏನೇನೆಲ್ಲ ನೆಸೆಸಿಟಿ ಇದೆ ಅನ್ನೋದು ನಾನು ಹೇಳಿದ್ದೆ. ಆ್ಯಕ್ಚುಲಿ ಪಾಯಿಂಟ್ ಇಸ್ ದ ಬೇಸಿಕ್ ಥಿಂಗ್ ಇನ್ ಜಾಮಿಟ್ರಿ ಆ್ಯಂಡ್ ಲೈನ್ ಸೆಗ್ಮೆಂಟ್, ಕರ್ವ್, ಓಪನ್ ಕರ್ವ್, ಕ್ಲೋಸ್ಡ್ ಕರ್ವ್ ಇದೆಲ್ಲ ಮಾತಾಡಿದ್ವಿ. ಸೊ ನಾನು ಇವತ್ತು ಲೈನಿನ ಎಕ್ಸ್ಟೆಂಡೆಡ್ ಪಾರ್ಟಿಗೆ ಹೋಗ್ತೀನಿ. ಅಂತ ಹೇಳಿದ್ರೆ ಲೈನ್ ಮತ್ತು ಲೈನ್ ಸೆಗ್ಮೆಂಟನ್ನು ಒಂದ್ಸರಿ ರೀಕಾಲ್ ಮಾಡಿಬಿಡ್ತೀನಿ. ಜಸ್ಟ್ ಲೈನ್ ಅಂತ ಹೇಳಿದ್ರೆ ಅದಕ್ಕೆ ಯಾವುದೇ ಎಂಡ್ ಇರಲ್ಲ. ಇಟ್ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಎನಿವೇರ್ ವೆನೆವರ್ ವಿ ವಾಂಟ್. ಓಕೆ, ಸೊ ಪಾಯಿಂಟ್ ಇರುತ್ತೆ, ಯು ಕ್ಯಾನ್ ಸೇ ದಿಸ್, ಬಟ್ ದಿಸ್ ಇಸ್ ಎಕ್ಸ್ಪ್ಯಾಂಡಿಂಗ್ ಅಥವಾ ಎಕ್ಸ್ಟೆಂಡಿಂಗ್ ಫ್ರಮ್ ಬೋತ್ ದ ಸೈಡ್ಸ್. ಸೊ ಇದರಲ್ಲಿ ನಾನೇನು 2 ಪಾರ್ಟ್ ತೊಗೊತೀನಿ. CD ಈಸ್ ಅ ಲೈನ್ ಸೆಗ್ಮೆಂಟ್. ಓಕೆ, ಇಲ್ಲಿ ರೇ ಅಂತ ಇನ್ನೊಂದು ಕಾನ್ಸೆಪ್ಟ್ ಹೇಳಿದೆ. ಈ ರೇಗೂ ಕೂಡ 2 ಪಾಯಿಂಟ್ ಇರುತ್ತೆ, ಬಟ್ ಇದು ಒಂದೇ ಸೈಡ್ ಎಕ್ಸ್ಟೆಂಡ್ ಆಗ್ತಾ ಇದೆ. ಯಾವ ಸೈಡು? ಪಾಯಿಂಟ್ B ಸೈಡ್ ಮಾತ್ರ ಎಕ್ಸ್ಟೆಂಡ್ ಆಗ್ತಾ ಇದೆ. ಓಕೆ, ಸೊ ದಿಸ್ ಈಸ್ ಅ ರೇ. ಇದು ಈ ಶೇಪಲ್ಲಿ ಬೇಕಾದ್ರೂ ಇರ್ಬೋದು ರೇ. ಓಕೆ, ಸೊ ನಾವು ಲೈನನ್ನು ಜಸ್ಟ್ AB ಈ ಥರ ರೆಪ್ರೆಸೆಂಟ್ ಮಾಡೋದು. ದಿಸ್ ಇಸ್ ಅ ಲೈನ್ ಅಂತ ಹೇಳುತ್ತೆ, ಈ ಥರ ರೆಪ್ರೆಸೆಂಟ್ ಮಾಡೋದು. ಸೊ ಈ ರೀತಿ ರೆಪ್ರೆಸೆಂಟ್ ಮಾಡಿದ್ರೆ ರೇ ಅಂತ ಆಗುತ್ತೆ. ಈ ಥರ ರೆಪ್ರೆಸೆಂಟ್ ಮಾಡಿದ್ರೆ ನಿಮಗೆ ಅದು ಲೈನ್ ಸೆಗ್ಮೆಂಟ್ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಓಕೆ, ಸೊ ನನಗೆ ಈಗ ಇವತ್ತಿನ ದಿನದಲ್ಲಿ ನಾನು ಏನು ಹೇಳಬೇಕಪ್ಪ ಅಂತ ಹೇಳಿದ್ರೆ, ಆ್ಯಂಗಲ್ ಅನ್ನೋ ಕಾನ್ಸೆಪ್ಟ್ ಯಾವಾಗ ಬರುತ್ತೆ ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಹೇಳಬೇಕು. ಆ್ಯಕ್ಚುಲಿ ಐ ವಿಲ್ ಆ್ಯಡ್ ಫ್ಯೂ ಬೇಸಿಕ್ ಫೋಟೋಸ್. ಅದರಲ್ಲಿ ನೀವು ಅಬ್ಸರ್ವ್ ಮಾಡಿ ಹೇಗೆಲ್ಲ ನಮಗೆ ಆ್ಯಂಗಲ್ ಫಾರ್ಮ್ ಆಗುತ್ತೆ ಅನ್ನೋದೊಂದು ಐಡಿಯಾ ಸಿಗುತ್ತೆ. ಇಲ್ಲಿ ನೋಡಿ, ಫ್ಯೂ ಎಕ್ಸಾಂಪಲ್ಸ್ ಇದೆ ರಿಯಲ್ ಲೈಫಿಗೆ ಕನೆಕ್ಟ್ ಆಗಿರೋವಂಥದ್ದು. ಅ ಸ್ಲೈಸ್ ಆಫ್ ವಾಟರ್ಮೆಲನ್, ಅ ಕ್ರಾಸ್ ರೋಡ್, ಅದೇ ರೀತಿ ಸೀಸರ್ಸ್ ವೆನ್ ಇಟ್ ಇಸ್ ಓಪನ್, ಕ್ಲಾಕ್ಸ್, ಹ್ಯಾಂಡ್ಸ್ ಆಫ್ ದ ಕ್ಲಾಕ್, ವೆನ್ ಕ್ರೊಕೊಡೈಲ್ಸ್ ಮೌತ್ ಇಸ್ ಓಪನ್, ಆ್ಯಂಡ್ ವೆನ್ ಬರ್ಡ್ಸ್ beaks are open to eat the food. They are all hangers and there is a corner there. ಇದೇ ಥರ ಇನ್ನೂ ತುಂಬ ಎಕ್ಸಾಂಪಲ್ಸ್ ಇದೆ. ಟ್ರೈ ಟು ಫೈಂಡ್ ಇಟ್ ಔಟ್ ಇನ್ ಯೋರ್ ರಿಯಲ್ ಲೈಫ್. ಸೊ ನೋಡ್ಕೊಂಬಂದ್ರಲ್ವಾ, ಈ ರೀತಿ ಎಲ್ಲೆಲ್ಲ ಕಾರ್ನರ್ಗಳು ಇರುತ್ತೋ ಅಲ್ಲಲ್ಲೆಲ್ಲ ಆ್ಯಂಗಲ್ ಅನ್ನೋ ಕಾನ್ಸೆಪ್ಟ್ ಬಂದೇ ಬರುತ್ತೆ. ಸೊ ನಾವು ತುಂಬ ಬೇಸಿಕ್ ಲೆವೆಲಲ್ಲಿ ಹೇಳೋದಾದರೆ 2 ರೇಸನ್ನು ತೊಗೊಳ್ಬೇಕಾಗತ್ತೆ. 2 ರೇಸ್ ಅಂದರೆ ಈ ರೀತಿ. ಓಕೆ, ಇಲ್ಲಿ ಈ 2 ರೇನು ಕೂಡ ಒಂದು ಕಾಮನ್ ಎಂಡ್ ಪಾಯಿಂಟಿಂದ ಎಂಡ್ ಆಗ್ತಾ ಇದೆ. ಅಂತ ಹೇಳಿದ್ರೆ ABAC ಒಂದೇ ಎಂಡ್ ಪಾಯಿಂಟ್, ದಟ್ ಈಸ್ ಪಾಯಿಂಟ್ A. ಓಕೆನಾ? ಈ 2 ಲೈನ್ ಮಧ್ಯೆ ಸಮ್ ಸ್ಪೇಸ್ ಇದೆ. ಇದೇನೆ ನಮಗೆ ಆ್ಯಂಗಲ್. ಓಕೆ, ಸೊ ಅಥವಾ ನೀವು ಆ್ಯಂಗಲನ್ನು ಹೀಗೂ ಹೇಳ್ಬೋದು. ಈ ಥರ ಒಂದು ಲೈನ್ ಇದೆ ಆಲ್ರೆಡಿ. ವಿಲ್ ಟೇಕ್ ಇಟ್ ಆಸ್ O. ಈ ಲೈನ್ ಏನಾಗ್ತಾ ಇದೆ, ಹೀಗೆ ಇನ್ಕ್ಲೈನ್ ಆಗ್ತಾ ಇದೆ.
ಹೀಗೆ ಇನ್ಕ್ಲೈನ್ ಆಗ್ತಾ ಇದೆ ಅಂತ ಹೇಳಿದ್ರು ಕೂಡ ಸಮ್ ಪಾಯಿಂಟ್ ಬಿ ಇಲ್ಲೊಂದಷ್ಟು ಸ್ಪೇಸ್ ಕ್ರಿಯೇಟ್ ಆಯ್ತಲ್ವಾ, ಇದೇನೆ ನಮ್ಗೆ ಆ್ಯಂಗಲ್. ಈ ರೀತಿನೂ ಹೇಳ್ತೀವಿ. ದ ಇನ್ಕ್ಲನೇಷನ್ ಆಫ್ ದ ಇನಿಷಿಯಲ್ ರೇ is also called an angle. ಹೀಗೂ ಹೇಳ್ಬೋದು. ದ ಸ್ಪೇಸ್ ಬಿಟ್ವೀನ್ ಟೂ ರೇಸ್ ಈಸ್ ಆಲ್ಸೋ, ಅಥವಾ ಟೂ ಲೈನ್ಸ್ ಈಸ್ ಆಲ್ಸೋ ಕಾಲ್ಡ್ ಆ್ಯಂಗಲ್ ಅಂತ ಹೇಳ್ಬೋದು. So next, types of angles. ಸೊ ಫಸ್ಟು ಟೈಪ್ಸ್ ಆಫ್ ಆ್ಯಂಗಲ್ಸನ್ನು ಅದರ ಶೇಪ್ ಹೇಗಿದೆ ಅನ್ನೋದ್ರ ಬೇಸಿಸ್ ಮೇಲೆ ಫಸ್ಟ್ 3 ಟೈಪ್ಸನ್ನು ಇಂಟ್ರೊಡ್ಯೂಸ್ ಮಾಡ್ತೀವಿ. ನಾನು ಹೇಳ್ದಂಗೆ ಅಕಾರ್ಡಿಂಗ್ ಟು ದ ಶೇಪ್ ಆ್ಯಂಗಲನ್ನು ಫಸ್ಟ್ 3 ಟೈಪ್ಸಾಗಿ ಮಾಡಿದ್ರು ಅಂತ ಹೇಳಿದ್ಮೇಲೆ ಐ ವಿಲ್ ರೈಟ್ ಇಟ್. ಸೊ ಈ ಥರ ಶೇಪ್ ಇದ್ದರೆ ಇದನ್ನು ನಾವು ಅಕ್ಯೂಟ್ ಅಂತ ಕರಿತೀವಿ. ಅಕ್ಯೂಟ್ ಆ್ಯಂಗಲ್ ಅಂತ ಕರಿತೀವಿ. ಸೊ ಈ ರೀತಿ ಎಕ್ಸಾಕ್ಟ್ ಎಲ್ ಶೇಪಲ್ಲಿ ಅಂತ ಹೇಳಿದ್ರೆ ಸ್ಟ್ರೈಟ್ ಆಗಿದ್ರೆ ಅದನ್ನು ರೈಟ್ ಆ್ಯಂಗಲ್ ಅಂತ ಕರ್ಕೊಂಡ್ವಿ. ಅದೇ ರೀತಿ ಈ ಥರ ಬಾಗಿದ್ರೆ ಮಲ್ಕೊಂಡಂಗಿದ್ರೆ ಅದನ್ನೇನಂತ ಕರೆದ್ವಿ, ಒಬ್ಟ್ಯೂಸ್ ಆ್ಯಂಗಲ್ ಅಂತ ಕರ್ಕೊಂಡು. ಇದಿಷ್ಟು ಅಕಾರ್ಡಿಂಗ್ ಟು ದ ಶೇಪ್ ಆಫ್ ದ ಆ್ಯಂಗಲ್. ನೆಕ್ಸ್ಟ್ ಇದಿಷ್ಟ ಆದಮೇಲೆ ಆ್ಯಕ್ಚುಲಿ ಮೆಷರ್ ಆಫ್ ಆ್ಯಂಗಲನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಮೆಷರ್ ಆಫ್ ಆ್ಯಂಗಲ್ ಅಂತ ಹೇಳಿದ್ರೆ ಈ ಶೇಪ್ ಗೊತ್ತಾಯ್ತಲ್ವ, ಇದ್ರ ಮೆಷರ್ಮೆಂಟ್ ಏನಿದೆ ಅನ್ನೋದ್ರ ಬೇಸಿಸ್ ಮೇಲೆ ಇದು 3 ಮತ್ತು ಇನ್ನೂ 3 ಬರುತ್ತೆ. ಸೊ ಒಟ್ಟು ಟೋಟಲ್ 6 ಟೈಪ್ಸ್ ಆಫ್ ಆ್ಯಂಗಲ್ ಬರುತ್ತೆ. ಅದಿಷ್ಟಕ್ಕೆ ಒಂದು ಡೆಫಿನೇಷನ್ ಸಿಕ್ಕಂಗಾಗುತ್ತೆ. ಹೇಗಪ್ಪ ಮೆಷರ್ ಮಾಡೋದು ಅಂತ ಹೇಳಿದ್ರೆ ಆ್ಯಂಗಲನ್ನು ವಿ ವಿಲ್ ಕಾಲ್ ಇಟ್ ಲೈಕ್ ಅ ಡಿಗ್ರಿ. ಇಷ್ಟು ಡಿಗ್ರಿ ಇದೆ, 0 to 360 ಡಿಗ್ರಿನ ನಾವು ಮೆಷರ್ ಮಾಡ್ತೀವಿ. ಇದನ್ನು ಮೆಷರ್ ಮಾಡುವಂತಹ ಇನ್ಸ್ಟ್ರೂಮೆಂಟ್ ಈ ರೀತಿ ಇರುತ್ತೆ, ಪ್ರೊಟ್ರಾಕ್ಟರ್ ಅಂತ ಹೇಳ್ತೀವಿ ಅದನ್ನು. ಓಕೆ, ಸೊ ಈ ರೀತಿ ಇರುತ್ತೆ, ನೀವು ನೋಡಿರ್ತೀರ. ಸೊ ಇದನ್ನು ಯೂಸ್ ಮಾಡಿಕೊಂಡು ಇದರ ಮೆಷರ್ಮೆಂಟನ್ನು ಚೆಕ್ ಮಾಡೋದು. ಚೆಕ್ ಮಾಡಿದ ಮೇಲೆ ಅದರ ಮೆಷರ್ಮೆಂಟ್ ಎಷ್ಟಿರುತ್ತೆ ಅಂತ ಒಂದು ಅಂದಾಜು ಸಿಗುತ್ತೆ. ನಾಟ್ ಎಕ್ಸಾಕ್ಟ್ಲಿ, ಒಂದು ಅಂದಾಜು. ಇದು ಲೆಸ್ ದ್ಯಾನ್ 90 ಡಿಗ್ರಿ, ಇದು ಈಕ್ವಲ್ಸ್ ಟು 90 ಡಿಗ್ರಿ, ಇದು ಗ್ರೇಟರ್ ದ್ಯಾನ್ 90 ಡಿಗ್ರಿ. ಇದಿಷ್ಟು ಇದರ ಡೆಫಿನೇಷನ್. ಅಕ್ಯೂಟ್ ಅಂತ ಹೇಳಿದ್ರೆ ಲೆಸ್ ದ್ಯಾನ್ 90 ಡಿಗ್ರಿ, ರೈಟ್ ಅಂತ ಹೇಳಿದ್ರೆ ಎಕ್ಸಾಕ್ಟ್ಲಿ 90 ಡಿಗ್ರಿ, ಅಬ್ಟ್ಯೂಸ್ ಅಂತ ಹೇಳಿದ್ರೆ ಗ್ರೇಟರ್ ದ್ಯಾನ್ 90 ಡಿಗ್ರಿ. ಈಗ ಡಿಗ್ರೀಸ್ ಅಂತ ಹೇಳಿದ್ರೆ ಮೆಷರ್ ಆಫ್ ಆ್ಯಂಗಲ್ ಗೊತ್ತಾದ ಮೇಲೆ ನಮ್ಗೆ ಇನ್ನೂ 3 ಆ್ಯಂಗಲ್ಸನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಅದ್ಯಾವುದಪ್ಪ ಅಂತ ಹೇಳಿದ್ರೆ, ಸೊ ಈ ರೀತಿ ಆ್ಯಂಗಲನ್ನು ಹೀಗೆ ರೆಪ್ರೆಸೆಂಟ್ ಮಾಡ್ತೀವಿ. ದಿಸ್ ಇಸ್ ಈಕ್ವಲ್ ಟು 180 ಡಿಗ್ರಿ. ಇದನ್ನು ನಾವು ಸ್ಟ್ರೈಟ್ ಆ್ಯಂಗಲ್ ಅಂತ ಕರಿತೀವಿ. ನೋಡೋದಕ್ಕೆ ಸ್ಟ್ರೈಟ್ ಆಗಿದೆ ಅಲ್ವಾ, ಬಟ್ ಸ್ಟಿಲ್ ದರ್ ಇಸ್ ಅನ್ ಆ್ಯಂಗಲ್ ಆಫ್ 180 ಡಿಗ್ರಿ. ನೆಕ್ಸ್ಟ್ ಬರೋದು ರಿಫ್ಲೆಕ್ಸ್ ಆ್ಯಂಗಲ್. ರಿಫ್ಲೆಕ್ಸ್ ಆ್ಯಂಗಲ್ ಅಂದರೆ ಯೂಶ್ವಲಿ ಅಬ್ಟ್ಯೂಸ್ ಅಥವಾ ಅಕ್ಯೂಟಿನ ಆಪೋಸಿಟ್ ವೇಯಲ್ಲಿರುತ್ತೆ. ಇದು ಎಷ್ಟು ಮೆಷರ್ ಮಾಡುತ್ತೆ? ಗ್ರೇಟರ್ ದ್ಯಾನ್ 180 ಡಿಗ್ರಿ ಆ್ಯಂಡ್ ಲೆಸ್ ದ್ಯಾನ್ 360 ಡಿಗ್ರಿ ಇರುತ್ತೆ. ಓಕೆ, ಸೊ ಇದು ರಿಫ್ಲೆಕ್ಸ್. ಇನ್ನೊಂದು 6th ಒನ್ ಕಂಪ್ಲೀಟ್ ಆ್ಯಂಗಲ್. ಸೊ ಇದು ಕಂಪ್ಲೀಟ್ ಆ್ಯಂಗಲ್. ಸೊ ಇದರ ಮೆಷರ್ಮೆಂಟ್ ಎಷ್ಟಿರುತ್ತೆ? ಕಂಪ್ಲೀಟ್ ಆ್ಯಂಗಲ್ ಅಂತ ಹೇಳಿದ್ರೆ 360 ಇರುತ್ತೆ. ಕಂಪ್ಲೀಟ್ ಅಥವಾ ಫುಲ್ ಆ್ಯಂಗಲ್ ಅಂತಾನು ಹೇಳ್ತೀವಿ.
ಓಕೆ, ಇದ್ರ ಮೆಜರ್ಮೆಂಟು 360 ಇರುತ್ತೆ. ತುಂಬ ಸಿಂಪಲ್ ಇದೆ. ಲೆಸ್ಸರಿಂದ ಗ್ರೇಟರಿಗೆ ಅಕ್ಯೂಟ್, ರೈಟ್, ಅಬ್ಟ್ಯೂಸ್, ಸ್ಟ್ರೈಟ್ ಆ್ಯಂಗಲ್, ಅದೇ ರೀತಿ ರಿಫ್ಲೆಕ್ಸ್ ಆ್ಯಂಗಲ್, ಕೊನೆಯದಾಗಿ ಬರುವಂಥ ಬಿಗರ್ ಆ್ಯಂಗಲ್ ಯಾವುದು 360 ಡಿಗ್ರಿ, ದಟ್ ಈಸ್ ಕಂಪ್ಲೀಟ್ ಅಥವಾ ಫುಲ್ ಆ್ಯಂಗಲ್ ಆಗಿರುತ್ತೆ. ಇದಿಷ್ಟು ಟೈಪ್ಸ್ ಆಫ್ ಆ್ಯಂಗಲ್ಸ್ ಆ್ಯಂಡ್ ಇಟ್ಸ್ ಹೇಗೆ ಮೆಜರ್ ಮಾಡ್ತೀವಿ ಅನ್ನೋದು. ಎಕ್ಸಾಕ್ಟಾಗಿ ಹೇಗೆ ಮೆಜರ್ ಮಾಡ್ತೀವಿ ವಿತ್ ಇನ್ಸ್ಟ್ರೂಮೆಂಟ್ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಅರ್ಥ ಆಗಿದೆ, ಇಲ್ಲಿರೋ ಕಂಟೆಂಟ್ ಅಂತ ಅಂದ್ಕೊಂಡಿದ್ದೀನಿ. ಇಫ್ ಯು ಫೈಂಡ್ ದಿಸ್ ವಿಡಿಯೋ ಇನ್ಫಾರ್ಮೇಟಿವ್, ಪ್ಲೀಸ್ ಶೇರ್ ವಿತ್ ಯುವರ್ ಫ್ಯಾಮಿಲಿ, ಎಸ್ಪೆಷಲಿ kids in your family, or somebody is in need for such videos. Thank you for watching. Please do subscribe.